ಹಲೋ ಹಾಯ್ ಫ್ರೆಂಡ್ಸ್, ನಾನು ಮಾಡ್ತಾ ಇರೋದು ಇವತ್ತು ಜೋಳದ ರೊಟ್ಟಿ. ಅಂದರೆ ಬಿಜಾಪುರ ಶೈಲಿಯ ಜೋಳದ ರೊಟ್ಟಿ. ನಾವು ಆ ಕಡೆ ಸೈಡರಲ್ವ, ಹಾಗಾಗಿ ನಮಗೆ ರೊಟ್ಟಿ ಬೇಕೇ ಬೇಕು. ಹಾಗಾಗಿ ನಾನು ಇವತ್ತು ರೊಟ್ಟಿ ಮಾಡ್ಕೊತಾ ಇದ್ದೀನಿ. ನಾನು ನೀರು ಕಾಯಿಸ್ಬಿಟ್ಟು ಹಾಕ್ತಾಯಿಲ್ಲ, ಇದಕ್ಕೆ ಮುದ್ದೆ ಇತ್ತು, ಮುದ್ದೆನೇ ಕುದಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಮುದ್ದೆ ಇದ್ರೂ ತಣ್ಣಗಿರೋ ಮುದ್ದೆ ಹಾಕ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ. ಈ ಥರ ಕುದಿಸ್ಬಿಟ್ಟು ಹಾಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಮುದ್ದೆ ಕುದಿಸಿಟ್ಟಿದ್ನಲ್ವ ಅದನ್ನೇ ಹಾಕ್ಕೊಂಡು ಇವಾಗ ಚೆನ್ನಾಗಿ ನಾದ್ಕೊತೀನಿ. ಅದನ್ನ ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಹಿಟ್ಟು, ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಆಮೇಲೆ ನನ್ನ ಲಟ್ಸಲ್ಲ, ರೊಟ್ಟಿ ಬಡಿಯೋದು. ನೋಡಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಹದಕ್ಕೆ ಬರೋವರೆಗೂ ಕಲಿಸ್ತಾ ಇರಬೇಕು. ಅದನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಹಿಟ್ಟು ಹದವಾಗಿ ಬರುತ್ತೆ ಮಾಡೋಕ್ಕೆ. ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ತಾ ಇರಬೇಕು. ಅದನ್ನು ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಥರ ಮಾಡ್ತೀರೋ ನನಗೂ ಕಮೆಂಟ್ ಮಾಡಿ. ನಾನು ಈ ಥರ ಮಾಡೋದು ರೊಟ್ಟಿ. ಇವಾಗ ಆಯ್ತಿದು, ಹಿಟ್ಟು ಕಲಿಸ್ತಾ ಇದ್ದೀನಿ, ಒಂದು ಹದಕ್ಕೆ ಬರ್ತಾಯಿದೆ ಹಿಟ್ಟು. ನೋಡಿ, ನಾನು ಈ ಥರ ಹಿಟ್ಟು ಕಲಿಸ್ಕೊಂಡ್ಬಿಟ್ಟು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ರೊಟ್ಟಿಗೆ ಹಚ್ಚೋಕ್ಕೆ ಇವಾಗ ಹಿಟ್ಟು ಸಾಣಿಸ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡ್ಬಿಟ್ಟು ರೊಟ್ಟಿ ಮಾಡ್ಕೊತೀನಿ ಇವಾಗ ನಾನು. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್. ಇದಕ್ಕೆ ಏನಾದರೂ ಪಲ್ಯ ಮಾಡ್ಕೋಬೋದು. ಅದೇ ಮಾಡ್ಕೋಬೇಕು ಇದೇ ಮಾಡ್ಕೋಬೇಕಂತ ಇರಲ್ಲ. ರೊಟ್ಟಿ ಇದ್ಬಿಟ್ರೆ ರೊಟ್ಟಿಗೆ ಏನಾದರೂ ಪಲ್ಯ ಮಾಡ್ಕೋಬೋದು. ಇದು ಕಾಂಬಿನೇಷನ್ ಅಂದರೆ ಹಿಟ್ಟಿನ ಜುಣಕ ಅಂತಾರಲ್ವ, ನಮ್ಮ ಸೈಡು ಹಿಟ್ಟಿನ ಪಲ್ಯ ಅಂತಾರೆ, ಈ ಕಡೆ ಎಲ್ಲ ಹಿಟ್ಟಿನ ಜುಣಕ ಅಂತಾರೆ. ಅದು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಮುಳ್ಗಾಯಿ ಎಣ್ಗಾಯಿ ಅದು ಮಾಡ್ಕೋಬೋದು, ಸಖತ್ತಾಗಿರುತ್ತೆ. ನಾನು ನೆಕ್ಸ್ಟ್ ಲಾಗಲ್ಲಿ ಅದನ್ನೂ ಮಾಡಿ ತೋರಿಸ್ತೀನಿ ನಿಮಗೆ, ಹಿಟ್ಟಿನ ಜುಣಕ ನಾನು ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು. ಇದು ಇಷ್ಟ ಆಗುತ್ತೆ ಅಂದ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಈ ಥರ ಬಡಿಯೋಕ್ಕೆ ಬರಲಿಲ್ಲ ಅಂದರೆ ಲತುಡಿಯಲ್ಲೇ ಲಟ್ಟಿಸ್ಬೋದು. ನಾವು ಬಡಿಯೋರಲ್ವ, ಹಾಗಾಗಿ ರೊಟ್ಟಿ ಜೋಳದ ರೊಟ್ಟಿ ಕೈಯಲ್ಲೇ ಮಾಡೋದು ನಾವು. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ ಅಂತೀನಿ, ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ನೀವು ಲೈಕ್ ಮಾಡಿ, ನನಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಅದಾದ ನಂತರ ನಾನು ಇವಾಗ ರೊಟ್ಟಿಗೆ ನೀರು ಹೆಂಗೆ ಹಚ್ಚಬೇಕು ಅಂತ ಅದು ತೋರಿಸ್ತೀನಿ ನಾನು ಇದೇ ವಿಡಿಯೋದಲ್ಲಿ. ಇದೇ ಥರನೇ ಹಚ್ಬೇಕು ರೊಟ್ಟಿಗೆ ನೀರು, ಅಂದರೆ ಚೆನ್ನಾಗಿರುತ್ತೆ. ಅದು ಅರ್ಧಂಬರ್ಧ ನೀರು ಹಚ್ಚಿದರೆ ರೊಟ್ಟಿ ಟೇಸ್ಟ್ ಇರಲ್ಲ ತಿನ್ನೋಕ್ಕೆ. ನೋಡಿ ಯಾವ ಥರ ಬೇಯಿಸ್ಕೊತೀನಿ ನಾನು. ನೀರು ಎಷ್ಟು ಚೆನ್ನಾಗಿ ರೊಟ್ಟಿಗೆ ಹಚ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಟೇಸ್ಟಾಗಿರುತ್ತೆ. ಇದಕ್ಕೆ ನಾನು ಈರುಳ್ಳಿ ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ, ಸಖತ್ತಾಗಿರುತ್ತೆ. ನೋಡಿ, ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ. ಬನ್ನಿ ಹೇಗಿದೆ ನೋಡೋಣ ಟೇಸ್ಟು. ಬೇಳೆ ಸಾರು, ರೊಟ್ಟಿ, ಆಮ್ಲೆಟು.